ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ನಿಮ್ಮ ರೀಟೇಲ್ ಡೈರಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ಗೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಏನ್ ಕಲಿತಾ ಇದೀವಿ ಅಂದ್ರೆ ಎಸ್ಟಿಮೇಟ್ ಬಿಲ್ ನ ಹೇಗೆ ಎಡಿಟ್ ಮಾಡೋದು ಅಂತ. ಸೊ ಬನ್ನಿ ನೋಡೋಣ. ಮೇನ್ ಶೀಟ್ ಅಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಅನ್ನೋ ಆಪ್ಷನ್ ಇದೆ. ಟ್ರಾನ್ಸಾಕ್ಷನ್ ಅಲ್ಲಿ ನಿಮಗೆ ಎಸ್ಟಿಮೇಟ್ ಟ್ರಾನ್ಸಾಕ್ಷನ್ ಅಲ್ಲಿ ಎಸ್ಟಿಮೇಟ್ ಅನ್ನೋ ಆಪ್ಷನ್ ಇದೆ. ಸೊ ಇಲ್ಲಿ ಬಂದ ನಿಮಗೆ ಗೆಟ್ ಡೇಟಾ. ಸೊ ಗೆಟ್ ಡೇಟಾ ಆಪ್ಷನ್ ಇದೆ. ಸೊ ಗೆಟ್ ಡೇಟಾ ಆಪ್ಷನ್ ಅಲ್ಲಿ ನೋಡ್ಬೋದು 3 ಎಸ್ಟಿಮೇಟ್ ಇದೆ ಡಿಫ್ರೆಂಟ್ ಕಸ್ಟಮರ್ ಬಿಲ್ಗೆ. ಸೊ ನಾನು ಆತೀರಾ ಅಂತ ತಗೊಂತೀನಿ. ಆತೀರಲ್ಲಿ ನಾನು ಮೇನ್ ಕ್ವಾಂಟಿಟಿ ಬಂದು 15 ಅಂತ ಇದೆ, ಪ್ರೈಸ್ ಬಂದು 321 ಅಂತ ಇದೆ. ನಾನು ಚೇಂಜ್ ಮಾಡ್ಬೇಕು ಈಗ. ಸೊ ಅದನ್ನ ಕ್ಲಿಕ್ ಮಾಡ್ತೀನಿ. ಐಟಮ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಐಟಮ್ಸ್ ಇಲ್ಲಿ ಬರುತ್ತೆ, ಹೌದಾ? ಸೊ ಇಲ್ಲಿ 15 ಕ್ವಾಂಟಿಟಿ ಬದಲು ನಾನು 30 ಕ್ವಾಂಟಿಟಿ ಅಂತ ಹಾಕ್ತೀನಿ. 30 ಕ್ವಾಂಟಿಟಿ ಅಂದ್ರೆ ಸ್ವಲ್ಪ ನಾನು 315 ರೂಪಾಯಿ ಅಂತ ತಗೋತೀನಿ. ಓಕೆ, ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇದೆ. ವೀಕ್ಷಕರೇ, ಇದಾಗಿದೆ ಈ ವಿಡಿಯೋದಲ್ಲಿ ನಾವು ಕಲ್ತಿರೋದು ಎಸ್ಟಿಮೇಟ್ ಇನ್ವಾಯ್ಸ್ ನ, ಎಸ್ಟಿಮೇಟ್ ನೋಟ್ ನ, ಎಸ್ಟಿಮೇಟ್ ಬಿಲ್ ನ ಹೇಗೆ ಎಡಿಟ್ ಮಾಡೋದು ಅಂತ. ಸೊ ಧನ್ಯವಾದಗಳು ವೀಕ್ಷಕರೇ. ಸೊ ನಮ್ಮ ಚಾನಲ್ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಆ ಚಾನಲ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.